ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಇವತ್ತು ಭಾರತದ ವಿಮಾನಯಾನ ಇತಿಹಾಸದಲ್ಲಿ ಅತ್ಯಂತ ದುಃಖಕರವಾದ ಇನ್ನೊಂದು ದಿನ. ಯಾಕೆಂದರೆ ಇಲ್ಲಿಯವರೆಗಿನ ಅತಿ ದೊಡ್ಡ ವಿಮಾನ ದುರಂತನೇ ಅಂತ ಹೇಳಬೇಕು. ಅಹಮದಾಬಾದ್ ವಿಮಾನ ನಿಲ್ದಾಣದಲ್ಲಿ ಜಸ್ಟ್ ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ಭೂಮಿಗೆ ಅಪ್ಪಳಿಸಿ ದೊಡ್ಡ ವಿಮಾನವೊಂದು ಅಪಘಾತವಾಗಿದೆ. ಆ ವಿಮಾನದಲ್ಲಿದ್ದಂತಹ 242 ಜನರ ಪೈಕಿ 241 ಜನ ಮೃತರಾಗಿದ್ದಾರೆ. ಒಬ್ಬರು ಮಾತ್ರ ಸರ್ವೈವ್ ಆಗಿದ್ದಾರೆ ಅನ್ನುವ ಸುದ್ದಿಗಳು ಬರ್ತಾ ಇದೆ. ಅವರು ಸಹ ಗಂಭೀರ ಸ್ಥಿತಿಯಲ್ಲಿದ್ದಾರೆ. ಅದು ಮಾತ್ರ ಅಲ್ಲ, ಆ ವಿಮಾನ ಅಪ್ಪಳಿಸಿದ್ದು ಅಥವಾ ಬಿದ್ದಿದ್ದು ಒಂದು ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ನ ಮೇಲೆ. ಊಟ ಮಾಡ್ತಾಯಿದ್ರು ಮೆಡಿಕಲ್ ಸ್ಟೂಡೆಂಟ್ಸ್. ಆ ಮೆಡಿಕಲ್ ಸ್ಟೂಡೆಂಟ್ಸಲ್ಲಿ ಸಹ 5 ಜನ ಮೃತರಾಗಿದ್ದಾರೆ, ಸಾಕಷ್ಟು ಜನ ಗಾಯಗಳಾಗಿದ್ದಾವೆ, ಸುಮಾರು 30 ಜನ ಆಸ್ಪತ್ರೆ ಸೇರಿದ್ದಾರೆ ಅನ್ನೋಂಥ ಸುದ್ದಿಗಳು ಬರ್ತಾ ಇದೆ. ಇದು ಈಗ ಬರ್ತಿರುವಂತಹ ಅಪ್ಡೇಟ್. ಹಾಗಾದರೆ ಏನು ನಡೀತು ಇಡೀ ದುರ್ಘಟನೆ ಮತ್ತು ಈ ಮೇಡೆ ಅಂದರೆ ಏನು, ಯಾವ ಕಾರಣಕ್ಕೆ ಕೆಲವೇ ಕ್ಷಣಗಳಲ್ಲಿ ಅದು ಕೆಳಗಡೆ ಬಿತ್ತು, ಪ್ಲಸ್ ಅಷ್ಟು ದೊಡ್ಡ ಸ್ಫೋಟ ಆಗೋದಕ್ಕೆ ಒಬ್ಬರೂ ಸಹ ಉಳಿಯೋದಕ್ಕೆ ಸಾಧ್ಯ ಆಗಿಲ್ಲ, ಒಬ್ಬರನ್ನು ಹೊರತುಪಡಿಸಿ ಅಷ್ಟೂ ಜನ ಸಾಯೋದಕ್ಕೆ ಏನು ಕಾರಣ? ಅದು ಸಹ ಸುಟ್ಟು ಕರಕಲಾಗಿದ್ದಾರೆ, 100% ಇದಾಗ್ಬಿಟ್ಟಿದ್ದಾರೆ, ಇದ್ದಲಾಗ್ಬಿಟ್ಟಿದ್ದಾರೆ. ಯಾಕೆ ಅನ್ನೋದ್ರ ಬಗ್ಗೆ ಎಲ್ಲ ಒಂದಷ್ಟು ನನಗೆ ಗೊತ್ತಿರುವಂತಹ ಮಾಹಿತಿ ಮತ್ತು ನನ್ನ ನಾಲೆಜಿಂದ ತೆಗೆದು ನಿಮಗೆ ಕೊಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಇವತ್ತು ಮಧ್ಯಾಹ್ನ ಸುಮಾರು 1:35 ಒಂದು ಫ್ಲೈಟು ಅಹಮದಾಬಾದಿನಲ್ಲಿರುವಂತಹ ಸರ್ದಾರ್ ವಲ್ಲಭಾಯ್ ವಿಮಾನ ನಿಲ್ದಾಣದಿಂದ ಲಂಡನ್ನಲ್ಲಿರುವಂತಹ ಏರ್ಪೋರ್ಟ್ಗೆ, ಗ್ಯಾಟ್ವಿಕ್ ಏರ್ಪೋರ್ಟ್ಗೆ ಹೊರಟಿದ್ದಂತಹ ಫ್ಲೈಟು ಟೇಕ್ ಆಫ್ಗೆ ರೆಡಿ ಆಗುತ್ತೆ. 1:37 ಟೇಕ್ ಆಫ್ ಆಗುತ್ತೆ. 38 ನಿಮಿಷದ ಒಳಗೆ, ಅಂದರೆ 1 ನಿಮಿಷದ ಒಳಗೆ ಟೇಕ್ ಆಫ್ ಆಗಿ ಹಾರೋದಕ್ಕೆ ಶುರು ಮಾಡಿದ 1 ನಿಮಿಷದ ಒಳಗೆ ಥೋಪ್ ಅಂತ ಬೀಳುತ್ತೆ. ಒಂದು ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ ಮೇಲೆ ಬೀಳುತ್ತೆ. BJ ಮೆಡಿಕಲ್ ಕಾಲೇಜ್ ಅಂತ ಒಂದು ಮೆಡಿಕಲ್ ಕಾಲೇಜು, ಅದರ ಹಾಸ್ಟೆಲ್ ಮೇಲೆ ಬೀಳುತ್ತೆ. ಊಟದ ಸಮಯ, ಎಲ್ಲರೂ ಸಹ ಕ್ಯಾಂಟೀನಲ್ಲಿ ಕೂತ್ಕೊಂಡು ಊಟ ಮಾಡ್ತಿರ್ತಾರೆ, ಅಲ್ಲೇ ಬೀಳುತ್ತೆ. ಸೊ ಅಲ್ಲಿ ಆ ಫ್ಲೈಟ್ ಯಾವುದು ಅಂದರೆ ಬೋಯಿಂಗ್ 7878 ಡ್ರೀಮ್ ಲೈನರ್ ಅನ್ನುವಂತಹ ದೊಡ್ಡ ಫ್ಲೈಟ್. ಅದು ತುಂಬ ದೊಡ್ಡದಲ್ಲ, ಮೀಡಿಯಮ್ ಸೈಜ್ ಬೋಯಿಂಗ್ ಫ್ಲೈಟ್. ಮತ್ತು ಇದೇ ಮೊದಲನೇ ಡ್ರೀಮ್ ಲೈನರ್ ಕ್ರ್ಯಾಶ್ ಆಗಿರೋದು. ಇಲ್ಲಿಯವರೆಗೆ ಯಾವ ಬೋಯಿಂಗ್ ಡ್ರೀಮ್ ಲೈನರು ಸಹ ಕ್ರ್ಯಾಶ್ ಆಗಿಲ್ಲ, ಅದರಲ್ಲೂ 787 ಇಲ್ಲಿಯವರೆಗೆ ಅಪಘಾತಕ್ಕೆ ಈಡಾಗಿಲ್ಲ. ಮೊದಲನೇ ಫ್ಲೈಟ್ ಇದು ಏರ್ ಇಂಡಿಯಾದ. ಈ ಫ್ಲೈಟು ಏರ್ ಇಂಡಿಯಾ 171 ಫ್ಲೈಟು ಈ ದುರ್ಘಟನೆಗೆ ಆ ಒಂದು ರೀತಿ ಇದೇ ಫಸ್ಟ್ ಟೈಮ್ ಆ ಮಾಡೆಲ್ ಬೋಯಿಂಗ್ 787 ಕ್ರ್ಯಾಶ್ ಆಗಿರುವಂಥದ್ದು. ಅದರಲ್ಲಿ 232 ಜನ ಪ್ಯಾಸೆಂಜರ್ಗಳು, 10 ಜನ ಸಿಬ್ಬಂದಿಗಳು ಇದ್ದರು. ಅದರಲ್ಲಿ ಸೀಟ್ ನಂಬರ್ 11A ಅಲ್ಲಿದ್ದಂತಹ ಪ್ರಯಾಣಿಕರು ಮಾತ್ರ ಸರ್ವೈವ್ ಆಗಿದ್ದಾರೆ, ಜೀವಂತವಾಗಿದ್ದಾರೆ ಸದ್ಯಕ್ಕೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಇನ್ನು ಅದನ್ನು ಓಡಿಸ್ತಾ ಇದ್ದಂತಹ ಪೈಲಟ್ಗಳು ಏನು ಹೊಸಬರು ಅಲ್ಲ, ಇನ್ಎಕ್ಸ್ಪೀರಿಯನ್ಸ್ಡ್ ಅಲ್ಲ, ಅನುಭವ ಇಲ್ಲದೇ ಇರೋರಲ್ಲ, ಬಹಳ ಅನುಭವ ಇರುವಂತಹ ವ್ಯಕ್ತಿಗಳು. ಕ್ಯಾಪ್ಟನ್ ಆಗಿದ್ದಿದ್ದು ಸುಮಿತ್ ಸಬ್ರವಾಲ್ ಅನ್ನುವಂಥವ್ರು. ಅವರು 8200 ಗಂಟೆ ಫ್ಲೈ ಮಾಡಿದ್ದಾರೆ, ಹಾರಾಟ ನಡೆಸಿದ್ದಾರೆ. ಅಷ್ಟು ದೊಡ್ಡ ಅನುಭವ ಇರುವಂತಹ ವ್ಯಕ್ತಿ. ಅವರಿಗೆ ಫಸ್ಟ್ ಆಫೀಸರ್ ಆಗಿ ಕೆಲಸ ಮಾಡ್ತಿದ್ದು ಕೇರಳದ ಕ್ಲೈವ್ ಕುಂಡರ್ ಅನ್ನುವಂಥವ್ರು. ಅವರು ಸಹ 1100 ಗಂಟೆ ಹಾರಾಟವನ್ನು ಮಾಡಿದ್ದಾರೆ ವಿಮಾನದಲ್ಲಿ. ಹಾಗಾಗಿ ಇಬ್ಬರೂ ಸಹ ಬಹಳ ಎಕ್ಸ್ಪೀರಿಯನ್ಸ್ಡ್ ಕ್ರೂ ಮೆಂಬರ್ಸ್ ಆಗಿದ್ದರು ಅಥವಾ ಪೈಲಟ್ಗಳಾಗಿದ್ದರು. ಆದರೂ ಸಹ ಈ ದುರ್ಘಟನೆ ನಡೆದಿದೆ. ಅದರಲ್ಲಿ 169 ಭಾರತೀಯರು, 53 ಬ್ರಿಟಿಷ್ ಪ್ರಜೆಗಳು, 7 ಜನ ಪೋರ್ಚುಗೀಸರು, ಒಬ್ಬರು ಕೆನಡಾದ ಪ್ರಜೆ ಮೃತರಾದವರು ಅಂತ ಹೇಳಲಾಗ್ತಿದೆ. ಅದರಲ್ಲಿ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಅವರು ಸಹ ಆ ಫ್ಲೈಟಲ್ಲಿದ್ದರು. ಅವರು ಸಹ ಮೃತರಾಗಿದ್ದಾರೆ ಅನ್ನುವಂತಹ ಸುದ್ದಿಗಳು ಬರ್ತಾ ಇದೆ. ಸೊ ಹಾಗಾದರೆ ಯಾಕೆ ಕೆಲವೇ ಕ್ಷಣಗಳಲ್ಲಿ ವಿತಿನ್ ಸೆಕೆಂಡ್ಸ್ 820 830 ಅಡಿ ಮೇಲಕ್ಕೆ ಎತ್ತರಕ್ಕೆ ಹಾರಿದೆ, ದೊಪ್ಪ ಅಂತ ಬಿದ್ದಿದೆ? ಏನಿರಬಹುದು ಅನ್ನೋದಕ್ಕೆ ಆರಂಭದಲ್ಲಿ ಬರ್ತಿರುವಂತಹದ್ದು ಇನ್ನೂ ಕನ್ಫರ್ಮ್ ಆಗಿಲ್ಲ. ಕೇವಲ ಆರಂಭಿಕವಾಗಿ ಕೆಲವರು ವಿಶ್ಲೇಷಕರು ಹೇಳ್ತಿರುವಂತಹ ಎಕ್ಸ್ಪರ್ಟ್ಗಳು, ಏವಿಯೇಷನ್ ಎಕ್ಸ್ಪರ್ಟ್ಗಳು ಹೇಳ್ತಾ ಇರುವಂತಹ ಮಾತೇನು ಅಂದರೆ ಪಕ್ಷಿಗಳು ಬಡಿದಿರಬಹುದು. ಆ ಕಾರಣಕ್ಕೆ ವಿಮಾನದ ವೇಗ ಏನಿದೆ ಅದು ಕಡಿಮೆ ಆಗಿರಬಹುದು. ಟೇಕ್ ಆಫ್ ಮಾಡಲಿಕ್ಕೆ, ಭೂಮಿಯಿಂದ ಮೇಲಕ್ಕೆ ಎದ್ದೇಳೋದಕ್ಕೆ ಏನು ಸ್ಪೀಡ್ ಬೇಕಿತ್ತೋ ಅದಕ್ಕಿಂತ ಕಡಿಮೆ ಸ್ಪೀಡಲ್ಲಿ ಅದು ಟೇಕ್ ಆಫ್ ಆಗಿರಬಹುದು. ಯಾಕೆಂದರೆ ರನ್ವೇ ಮುಗಿದಿರುತ್ತೆ. ರನ್ವೇ ಮುಗಿದ ತಕ್ಷಣ ಮೇಲಕ್ಕೆ ಎತ್ತಬೇಕಾಗುತ್ತೆ ಪೈಲಟ್ಟು. ಆ ಸಂದರ್ಭದಲ್ಲಿ ಟೇಕ್ ಆಫ್ಗೆ ಬೇಕಾಗಿರುವಂತಹ ಸ್ಪೀಡು
ಫ್ಲೈಟ್ಗಿರಲಿಲ್ಲ, ಪಕ್ಷಿಗಳು ಬಡಿದಿರಬಹುದು, ಆ ಕಾರಣಕ್ಕೆ ಫ್ಲೈಟಿನ ವೇಗ ಕಡಿಮೆ ಆಗಿರಬಹುದು. ಇದು ಒಂದು ರೀಸನ್ ಆಗಿರಬಹುದು ಅಂತ ವಿಶ್ಲೇಷಕರು ಹೇಳ್ತಿದ್ದಾರೆ. ಇದು ಕನ್ಫರ್ಮ್ಡ್ ಅಲ್ಲವೇ ಅಲ್ಲ, ಇದು ಒಂದು ಊಹೆ ಅಷ್ಟೇ. ಬೆಸ್ಟ್ ಸಿನಾರಿಯೋ ಇದೇ ಆಗಿರಬಹುದೇನೋ, ಯಾಕೆಂದರೆ ಬೇರೆ ಯಾವ ಕಾರಣಗಳು ಇಲ್ಲ. 787 ಬೋಯಿಂಗ್ 787 ಡ್ರೀಮ್ ಲೈನರ್ ಇಲ್ಲಿಯವರೆಗೆ ಅಪಘಾತ ಆಗೇ ಇಲ್ಲ. ಮತ್ತು ಈ ಪೈಲಟ್ಗಳು ಬಹಳ ಎಕ್ಸ್ಪೀರಿಯನ್ಸ್ಡ್, ಹಾಗಾಗಿ ಪೈಲಟ್ಗಳ ಕಡೆಯಿಂದ ತಪ್ಪಾಯ್ತಾ ಅನ್ನೋದು ಅನುಮಾನಾಸ್ಪದ. ಫ್ಲೈಟ್ ಸಮಸ್ಯೆ ಇದೆಯಾ, ಅದು ಕೂಡ ಅನುಮಾನಾಸ್ಪದ. ನಿರಂತರವಾಗಿ ಅದು ಒಳ್ಳೆ ಕಂಡೀಷನಲ್ಲಿದೆ ಅನ್ನುವಂತಹ ರಿಪೋರ್ಟ್ಸು ಬರ್ತಾ ಇದೆ. ಇದೆಲ್ಲ ಇರಬೇಕಾದ್ರೆ ಈ ಥರದ್ದು ಯಾವುದೋ ಒಂದು ಪಕ್ಷಿನೋ ಬೇರೆ ಯಾವುದೋ ಏನೋ ಬಡ್ದಿದೆಯಾ ಅನ್ನುವಂಥ ಅನುಮಾನಗಳು ಮೂಡೋದು ಸರಿಯೇ, ಆದರೆ ಅದು ಕನ್ಫರ್ಮ್ಡ್ ಅಲ್ಲ. ಅದಕ್ಕೆ ಒಂದು ತನಿಖೆ ಆಗುತ್ತೆ, ಆ ತನಿಖೆಯ ನಂತರನೇ ಕನ್ಫರ್ಮ್ ಆಗೋದು. ಆ ತನಿಖೆ ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ. ಇನ್ನು ಈ ಫ್ಲೈಟ್ ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ, ಕೆಲವೇ ಸೆಕೆಂಡ್ಗಳಲ್ಲಿ ಪೈಲಟ್ ಕಡೆಯಿಂದ, ಅದರಲ್ಲೂ ಕ್ಯಾಪ್ಟನ್ ಕಡೆಯಿಂದ ಮೇಡೆ ಮೇಡೆ ಅನ್ನುವಂತಹ ಘೋಷಣೆ ಕೂಗ್ತು. ಅದು ATC, ಏರ್ ಟ್ರಾಫಿಕ್ ಕಂಟ್ರೋಲರ್ ಕೆಳಗಡೆ ಏನಿರುತ್ತಲ್ಲ, ಯಾವ ಫ್ಲೈಟ್ ಯಾವಾಗ ಇಳಿಬೇಕು, ಎಲ್ಲಿ ಹೋಗಬೇಕು, ಹೆಂಗೆ ಹೋಗಬೇಕು ಅಂತ ನಿರ್ದೇಶನಗಳನ್ನು ನೀಡುವಂತಹ ಆಫೀಸ್ ಇದೆಯಲ್ಲ, ಅಲ್ಲಿಗೆ ಮಾತುಕತೆ ನಡೀತಾ ಇರುತ್ತೆ ಫ್ಲೈಟಿಂದ ಡೈರೆಕ್ಟಾಗಿ. ಮೇಡೆ ಮೇಡೆ ಡಿಕ್ಲೇರ್ ಮಾಡಿದ್ದಾರೆ ಕ್ಯಾಪ್ಟನ್ ಸುಮಿತ್ ಸಬರ್ವಾಲ್. ಹಾಗಾದರೆ ಈ ಮೇಡೆ ಮೇಡೆ ಅಂದರೆ ಏನು? ಮೇಡೆ ಮೇಡೆ ಅಂತ ಒಂದು ಸಲ ಘೋಷಣೆಯನ್ನು ಕೂಗಿದ್ರೆ ಆ ವಿಮಾನ ಅಪಾಯದಲ್ಲಿದೆ ಅನ್ನುವ ಅರ್ಥ. ಆ ನಂತರ ಕ್ಯಾಪ್ಟನ್ನು ಏನು ಸಮಸ್ಯೆ ಅಂತ ಹೇಳೋದಕ್ಕೆ ಸಮಯ ಇದ್ದರೆ ಹೇಳ್ತಾರೆ, ಏನು ಬೇಕು ಅಂತ ಕೇಳ್ತಾರೆ, ಏನು ಮಾಡಬೇಕು ಅನ್ನೋದನ್ನು ಕೇಳ್ತಾರೆ. ಆ ಮೇಡೆ ಅನೌನ್ಸ್ ಮಾಡಿದ ಮೇಲೆ ಆ ಪೈಲಟ್ಗಳನ್ನು ಸಂಪೂರ್ಣವಾಗಿ ಫಸ್ಟ್ ಪ್ರಯಾರಿಟಿ ಮೇಲೆ ಟ್ರೀಟ್ ಮಾಡಬೇಕು. ಅವರು ಎಲ್ಲಿ ಇಳಿತೀನಿ, ಯಾವ ಏರ್ಪೋರ್ಟು, ಯಾವ ರನ್ವೇ, ಎಲ್ಲಿ ಇಳಿತೀನಿ ಅಂತಿರೋ, ಏನು ಬೇಕು ಅಂತಾರೋ ಅದೆಲ್ಲವನ್ನು ಸಹ ಏರ್ ಟ್ರಾಫಿಕ್ ಕಂಟ್ರೋಲರು ಕಡೆಯಿಂದ ಕೊಡಬೇಕು, ಅವರಿಗೆ ಅವೈಲಬಲ್ ಮಾಡಿಕೊಡ್ಬೇಕು. ಮೇಡೆ ಡಿಕ್ಲೇರ್ ಮಾಡಿದ್ದಾರೆ ಅಂದರೆ ವಿಮಾನ ಅಪಾಯದಲ್ಲಿದೆ, ಅರ್ಜೆಂಟಾಗಿ ಇಳಿಬೇಕು ಅಂತಲೋ ಅಥವಾ ಸಹಾಯ ಬೇಕು ಅಂತಲೋ ಆಗುತ್ತೆ. ಇಲ್ಲಿ ಮೇಡೆ ಮೇಡೆ ಕೂಗಿದ ತಕ್ಷಣವೇ ವಾಪಸ್ಸು ATCಯಿಂದ ಏನಾಯಿತು ಅಂತ ಕೇಳೋಷ್ಟೊತ್ತಿಗೆ ಬಿದ್ದೋಗಿದೆ. ಏನಾಯಿತು ಅಂತ ಕೇಳೋಷ್ಟೊತ್ತಿಗೆ ಬಿದ್ದು ಹೋಗಿದೆ. ಬಿದ್ದು ಹೋದ ಮೇಲೆ ಬಾಂಬ್ ಬ್ಲಾಸ್ಟ್ ಆದಷ್ಟು ದೊಡ್ಡ ಮಟ್ಟದಲ್ಲಿ ಬೆಂಕಿ ಉಗುಳಿದೆ. ದೊಡ್ಡ ಬಾಲ್ ಆಫ್ ಫೈರ್ ಅಂತ ಕರೀತಾರೆ. ಅಷ್ಟು ದೊಡ್ಡ ಮಟ್ಟದ ಬೆಂಕಿ ಬಂದಿದೆ. ಯಾಕೆ ಅಷ್ಟು ದೊಡ್ಡ ಬೆಂಕಿ ಬಂತು ಅಂದರೆ, ಆಗ ತಾನೇ ಟೇಕ್ ಆಫ್ ಆಗ್ತಿರುವಂತಹ ಫ್ಲೈಟು, ಲಂಡನ್ಗೆ ಸೇರಬೇಕಾದ ಫ್ಲೈಟ್ ಅಲ್ವಾ, ಅದರಲ್ಲಿ ಎಷ್ಟು ಪೆಟ್ರೋಲ್ ಇರುತ್ತೆ, ಎಷ್ಟು ಫ್ಯೂವಲ್ ಇರುತ್ತೆ, ಅಷ್ಟು ಅದರಲ್ಲಿ 1%, ಅರ್ಧ ಪರ್ಸೆಂಟು, 0.1% ಕೂಡ ಖರ್ಚಾಗಿರಲ್ಲ ಆ ರನ್ವೇಯಲ್ಲಿ ಹೋಗಿ ಟೇಕ್ ಆಫ್ ಆಗಿದ್ದಕ್ಕೆ. ಅಷ್ಟು ಪೆಟ್ರೋಲ್ ಇತ್ತಲ್ಲ, ಅಷ್ಟು ಫ್ಯೂಯಲ್ ಇತ್ತಲ್ಲ, ಅದು ದೊಡ್ಡ ಬ್ಲಾಸ್ಟಿಗೆ ಅವಕಾಶ ಮಾಡಿಕೊಡ್ತು. ಆ ಕಾರಣಕ್ಕೇ ಎಲ್ಲರೂ ಸಹ ಸುಟ್ಟು ಕರಕಲಾಗಿದ್ದಾರೆ. ಒಬ್ರದ್ದು ಗುರುತು ಸಿಗೋದಿಲ್ಲ. DNA ಟೆಸ್ಟ್ ಮಾಡಿದ್ರೆ ಮಾತ್ರ ಇಂಥವ್ರು ಅಂತ ಹೇಳ್ಬೋದೇ ಹೊರತು ಅದು ಬಿಟ್ಟರೆ ಬೇರೆ ಇದೇ ಇಲ್ಲ. ಎಲ್ಲ ಇದ್ದಿಲಾಗ್ಬಿಟ್ಟಿದ್ದಾರೆ, ಇದ್ದಿಲಾಗೋಗಿದ್ದಾರೆ. ಆ ಸುತ್ತಮುತ್ತ ಇದ್ದಂತಹ ಹಾಸ್ಟೆಲ್ ಸುತ್ತಮುತ್ತ ರೋಡಲ್ಲಿದ್ದವ್ರಿಗೂ ಕೆಲವ್ರಿಗೆ ಗಾಯ ಆಗಿದೆ. ಹಾಸ್ಟೆಲಲ್ಲಿ ಊಟ ಮಾಡ್ತಿದ್ದವರು ಸತ್ತೋಗಿದ್ದಾರೆ. ಸೊ ಇವತ್ತು ಈ ಮೂಲಕ ಭಾರತದ ಏನು ಏರ್ಕ್ರಾಫ್ಟ್ ಇತಿಹಾಸ ಏನಿದೆ, ಏರ್ಲೈನ್ಸ್ ಇತಿಹಾಸದಲ್ಲಿ ಒಂದು ಕರಾಳ ದಿನ ಅಂತ ಕರೀಬೇಕು. ಬಹು ದೊಡ್ಡ ಆಕ್ಸಿಡೆಂಟ್ ಅಂತಲೇ ಕರೀಬೋದು. ಈ ಹಿಂದೆಯೂ ಸಹ ಆಕ್ಸಿಡೆಂಟ್ಗಳಾಗಿದ್ದಾವೆ. ಬ್ಯಾಂಗ್ಳೂರಲ್ಲಿ ದೊಡ್ಡ ಆಕ್ಸಿಡೆಂಟ್ ನಡೆದಿತ್ತು 1990ರ ದಶಕದಲ್ಲಿ. ಈ ರೀತಿಯಾದಂತಹ ಆಕ್ಸಿಡೆಂಟ್ಗಳು ಮಂಗಳೂರಲ್ಲಿ ನಡೆದಿತ್ತು, ಕೊಚ್ಚಿನಲ್ಲಿ, ಕೇರಳದಲ್ಲಿ ನಡೆದಿತ್ತು, ಸಾಕಷ್ಟು ಕಡೆ ನಡೆದಿರ್ತವೆ. ಆದರೆ ಇದು ದೊಡ್ಡ ಮಟ್ಟದ ಸಂಖ್ಯೆ. 242 ಪ್ಲಸ್ ಭೂಮಿ ಮೇಲಿದ್ದಂಥವ್ರು, ಅಂದರೆ ಹಾಸ್ಟೆಲಲ್ಲಿದ್ದಂತಹ ಮೆಡಿಕಲ್ ಸ್ಟೂಡೆಂಟ್ಸು ಎಲ್ಲ ಸೇರಿದ್ರೆ ದೊಡ್ಡ ಸಂಖ್ಯೆ. 250ಕ್ಕೂ ಪ್ಲಸ್ ಸಾವುಗಳ ಸಂಖ್ಯೆ ಆಗಿರೋದು ಇದು. ಸಂಖ್ಯೆಯ ಲೆಕ್ಕದಲ್ಲಿ ನೋಡಿದ್ರೆ ತುಂಬ ದೊಡ್ಡ ಸಂಖ್ಯೆ, ತುಂಬ ದೊಡ್ಡ ಅಪಘಾತ. ಸೊ ಮುಂದಕ್ಕೇನಾಗುತ್ತೆ? ಮುಂದಕ್ಕೇನಿಲ್ಲ, ಅದಕ್ಕೊಂದು ಸಮಿತಿ ಅಂತಿರುತ್ತೆ, ಅದು ಇನ್ವೆಸ್ಟಿಗೇಷನ್ ಮಾಡುತ್ತೆ. ಫ್ಲೈಟು ಏನೇ ಆಗಿದ್ರು, ಸುಟ್ಟು ಕರ್ಕಲಾಗಿದ್ರು ಸಹ ವಾಯ್ಸ್ ರೆಕಾರ್ಡರ್ ಬಾಕ್ಸ್ಗಳು ಸಿಗ್ತವೆ. ಅವು ಸೇಫ್ಟಿಯಾಗಿರ್ತವೆ, ಅವು ಸಿಗ್ತವೆ. ಡೇಟಾ ರೆಕಾರ್ಡ್ರು ಸಿಗುತ್ತೆ. ಫ್ಲೈಟಲ್ಲಿ ಯಾವ್ಯಾವ ಅಂಶಗಳು ಏನೇನಾಯಿತು, ಯಾವ್ಯಾವ ಪಾರ್ಟ್ ಹೇಗೆ ಕೆಲಸ ಮಾಡ್ತಿತ್ತು ಅಂತ ಡೇಟಾ ರೆಕಾರ್ಡಲ್ಲಿ ಸಿಗುತ್ತೆ. ಪೈಲಟ್ಗಳು ಏನೇನು ಮಾತಾಡಿದರು, ATC ಜೊತೆ ಏನು ಸಂಭಾಷಣೆ ಆಗಿತ್ತು ಅನ್ನೋದು ವಾಯ್ಸ್ ರೆಕಾರ್ಡ್ರಲ್ಲಿ ಸಿಗುತ್ತೆ. ಅವುಗಳನ್ನು ಮ್ಯಾಚ್ ಮಾಡಿ ಡೇಟಾ ರೆಕಾರ್ಡರ್ನಲ್ಲಿ ಬರುವಂತಹ ವಿವರಗಳನ್ನು ತಗೊಂಡು ಯಾವ ಪಾರ್ಟು ಯಾವಾಗ ಫೇಲ್ಯೂರ್ ಆಯಿತು, ಯಾಕೆ ಫೇಲ್ಯೂರ್ ಆಯಿತು, ಏನೆಲ್ಲ ಆಯಿತು, ಟೆಕ್ನಿಕಲಿ
ಟೆಕ್ನಿಕಲಿ ಏನೇನಾಯಿತು ಅಂತ ಆ ಒಂದು ರೆಕಾರ್ಡಿಂದ ತಿಳ್ಕೊಳ್ತಾರೆ. ಇನ್ನು ಸಂಭಾಷಣೆ ಇಲ್ಲಿ ಹೆಚ್ಚಿಗೆ ನಡೆದಂಗಿಲ್ಲ. ಮೇಡೆ ಅನ್ನುವಂತಹ ಘೋಷಣೆ ಮಾತ್ರ ಆಗಿದೆ. ಆ ನಂತರ ಉತ್ತರನೇ ಇಲ್ಲ. ಉತ್ತರ ಕೊಡೋಷ್ಟೊತ್ತಿಗೆ ಫ್ಲೈಟು ನಾಶವಾಗಿ ಹೋಗಿದೆ, ಸುಟ್ಟು ಹೋಗಿದೆ. ಸೊ ಈ ಅಪಘಾತದಲ್ಲಿ ಮಡಿದಿರುವ ಎಲ್ಲರಿಗೂ ಸಂತಾಪವನ್ನು ಸೂಚಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತೀನಿ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.